ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದಿನ ಶುಭ ಸಂದೇಶದ ಮೂಲಕ ಪ್ರಭು ಯೇಸು ಕ್ರಿಸ್ತರು ನಮಗೆ ತಿಳಿಸುತ್ತಿರುವುದೇನೆಂದರೆ, ನಾವು ಕಣ್ಮುಚ್ಚಿ ಕೆಲವು ಸಂಪ್ರದಾಯಗಳನ್ನು ಅವುಗಳನ್ನು ನಾವು ಅನುಸರಿಸಬೇಕು ಎಂಬಂಥ ಒಂದು ಕಾರಣಕ್ಕಾಗಿ ಅವುಗಳನ್ನು ಪಾಲಿಸಬಾರದು. ಬದಲಾಗಿ ಅವುಗಳಿಗೆ ಅರ್ಥವಿದ್ದರೆ ಮಾತ್ರ ಅವುಗಳನ್ನು ಪಾಲಿಸಬೇಕು ಎಂಬುದನ್ನು ತಿಳಿಸಿಕೊಡುತ್ತಾರೆ. ಪ್ರಿಯರೇ, ಭಾರತ ದೇಶದಲ್ಲಿ ನಾವು ಡೌರಿ ಸಿಸ್ಟಮ್ ಅಂದರೆ ವರದಕ್ಷಿಣೆಯನ್ನು ನೀಡುವಂತಹ ಒಂದು ಸಂಪ್ರದಾಯವಿತ್ತು. ಆದರೆ ಅದು ಅಂದು ಪ್ರಾರಂಭಿಸಿದಾಗ ಅದಕ್ಕೆ ಒಂದು ಅರ್ಥವಿತ್ತು, ಅದರ ಕಾರಣಗಳು ಇತ್ತು. ಆದರೆ ಇಂದು ಅದೇ ಒಂದು ಸಂಪ್ರದಾಯವನ್ನು ಇಟ್ಟುಕೊಂಡು ಅದೆಷ್ಟೋ ಜನರ ಮೇಲೆ ದೌರ್ಜನ್ಯಗಳು ನಡೆಯುತ್ತಿವೆ. ನಮಗೆಲ್ಲರಿಗೂ ಅದು ತಿಳಿದಿದೆ. ಆದರೂ ಸಹ ಸಂಪ್ರದಾಯ ಸಲುವಾಗಿ ಇಂದಿಗೂ ಸಹ ಅವುಗಳನ್ನು ಅರ್ಥವಿಲ್ಲದಿದ್ದರೂ, ದೌರ್ಜನ್ಯ ನಡೆಯುತ್ತಿದ್ದರೂ ಅವುಗಳನ್ನು ಪಾಲಿಸುತ್ತಾ ಬರುತ್ತಿದ್ದಾರೆ. ಪ್ರಿಯರೇ, ಅಂತೆ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಬಳಿ ಕೆಲವು ಫರಿಸಾಯರು ಬಂದು ಅವರು ಸಂಪ್ರದಾಯದ ವಿರುದ್ಧ ನಡೆದಿದ್ದಾರೆ ಎಂದು ಹೇಳುತ್ತಾರೆ. ಕಾರಣ, ಪ್ರಭು ಯೇಸು ಕ್ರಿಸ್ತರು ಅಥವಾ ಶಿಷ್ಯರು ಹಾದಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಅಲ್ಲೇ ಪಕ್ಕದಲ್ಲಿದ್ದಂತಹ ಹೊಲಗದ್ದೆಗಳಲ್ಲಿದ್ದಂತಹ ಆ ತೆನೆಗಳನ್ನು ಕಿತ್ತು ತಿನ್ನುತ್ತಿದ್ದರು. ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ಅವರಿಗೆ ಒಂದು ದಾವೀದ ಅರಸನ ಒಂದು ಉದಾಹರಣೆಯನ್ನು ನೀಡುವುದರ ಮೂಲಕ ಅವರನ್ನು ಸರಿಪಡಿಸುತ್ತಾರೆ. ಹೌದು ಪ್ರಿಯರೇ, ನಾವು ಸಹ ಹಲವಾರು ಬಾರಿ ಸಂಪ್ರದಾಯಗಳನ್ನು ಕೇವಲ ಅದನ್ನು ಪಾಲಿಸಬೇಕು ಎಂಬಂತಹ ಅಥವಾ ಇತರರು ಹೇಳಿರುವ ಒಂದು ಕಾರಣದಿಂದ ನಾವು ಅದನ್ನು ಪಾಲಿಸುತ್ತೇವೆ. ಅದರ ಇಂದಿನ ಅರ್ಥ ತಿಳಿಯದೆ ನಾವು ಅವುಗಳನ್ನು ಪಾಲಿಸುತ್ತೇವೆ. ಅದರಿಂದ ಇಂದು ನಾವು ಯಾವುದೇ ಒಂದು ಸಂಪ್ರದಾಯಗಳನ್ನು ಪಾಲಿಸಬೇಕಾದರೂ ಅದಕ್ಕಿಂತ ಹೆಚ್ಚಾಗಿ ಅದರಿಂದ ಯಾವುದೇ ರೀತಿಯಾದಂತಹ ಕೊರತೆ, ದೌರ್ಜನ್ಯಗಳು ನಡೆಯಬಾರದು ಎಂದು ನಾವು ನೋಡಿಕೊಳ್ಳಬೇಕು. ಏಕೆಂದರೆ ನಾವು ಹೆಚ್ಚಿನಾಗಿ ಮಹತ್ವವನ್ನು ನೀಡಬೇಕಾಗಿರುವುದು ಕರುಣೆ, ದಯೆ, ಪ್ರೀತಿ ಇವುಗಳಿಗೆ, ಬದಲಾಗಿ ಇತರರನ್ನು ನೋವಿಸುವಂತಹ ಸಂಪ್ರದಾಯಗಳನ್ನಲ್ಲ. ಜೀವವನ್ನು ನೀಡುವಂತಹ ಸಂಪ್ರದಾಯಗಳಿದ್ದರೆ ಅವುಗಳನ್ನು ಪಾಲಿಸಬೇಕು, ಅಥವಾ ಇತರರಿಗೆ ಹೊರೆಯಾಗುವಂತಹ ಸಂಪ್ರದಾಯಗಳನ್ನು ನಾವು ಬಿಟ್ಟು ಬಿಡಬೇಕು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.